Hi friends, welcome back to my channel Rakshita Vlogs. ಹಾಯ್ ಆಲ್, ಇದು ಸಂಡೆಯಿಂದ ಮಂಡೇವರೆಗೂ ಕಂಟಿನ್ಯೂಷನ್ ವ್ಲಾಗ್ ಆಗಿರುತ್ತೆ. ಹಿಂದಿನ ದಿವಸನೇ ಮಂಡೇ ದೇವ್ರ ಪೂಜೆಗೆ ಅಂತ ಹೂವು ಎಲ್ಲ ರೆಡಿ ಮಾಡಿಕೊಂಡು, ಅಂದರೆ ಕಳಶಕ್ಕೆ ಯಾವ ಥರ ಬೇಕು, ದೀಪಕ್ಕೆ ಯಾವ ಥರ ಬೇಕು ಅಂತ ಹಾರ ಎಲ್ಲ ಮಾಡಿಕೊಂಡು ಈ ಥರ ಕಟ್ಕೊಂಡು ಇಟ್ಕೊಂಡಿದ್ದೆ. ಮಂಡೇ ಬೆಳಿಗ್ಗೆನೇ ಇದು ವ್ಲಾಗ್ ಇದು 6:30 7 o'clock ಆಗಿತ್ತು. ಅಷ್ಟೊತ್ತಿಗೆ ನಿನ್ನೆ ಹಿಂದಿನ ದಿವಸನೇ ಎಲ್ಲ ರೆಡಿ ಮಾಡ್ಕೊಂಡು ಇಟ್ಕೊಂಡಿರ್ತೀನಲ್ವ ಸಂಡೇನೇ, ಹಾಗಾಗಿ ಮಂಡೇ ಅಷ್ಟು ರಿಸ್ಕ್ ಅನಿಸಲ್ಲ. ಇವಾಗ ದೇವ್ರ ಮನೆಯೆಲ್ಲ ಡೀಟೇಲಾಗಿ ಕ್ಲೀನ್ ಮಾಡಿ ದೇವ್ರ ಸಾಮಾನೆಲ್ಲ ತೊಳೆಯೋದೆಲ್ಲ ಮಂಡೇ ಯೂಶ್ವಲಿ ಲೇಟ್ ಆಗಿಬಿಡುತ್ತೆ ಅಂತ ಮಂಡೇ ಬೇಗ ಪೂಜೆ ಮಾಡಬೇಕು ಅನ್ನೋದು ನಮ್ಮ ಮೈಂಡ್ಸೆಟ್ ಆಗಿರುತ್ತೆ. ಯಾಕಂದರೆ ನಮ್ಮ ಮಾವ ಈಚೆ ಹೋಗೋಷ್ಟೊತ್ತಿಗೆ ಮಧ್ಯಾಹ್ನ ಸ್ಕೂಲ್ಗೆ ಹೋಗೋಷ್ಟೊತ್ತಿಗೆ ಯೂಶ್ವಲಿ ನಮ್ಮ ಮನೇಲಿ ಪೂಜೆ ಆಗಿರುತ್ತೆ. ಹಾಗಾಗಿ ನಾನಿವಾಗ ಎಲ್ಲ ಕಟ್ಕೊಂಡು ಇಟ್ಕೊಂಡಿದ್ನಲ್ಲ, ಇದೊಂದು 30 minutes ಆಗುತ್ತೆ ನನಗೆ ಹೂವು ಎಲ್ಲ ಡೀಟೇಲಾಗಿ ಹಾಕಿ ಎಲ್ಲ ಮಾಡೋದಕ್ಕೆ. ನಾನು 6:45 ಸ್ಟಾರ್ಟ್ ಮಾಡಿದ್ದು, 7:15 ಆ ಥರ ಎಲ್ಲ ಆಗುತ್ತೆ. ಯಾವ ಥರ ಬರಬೇಕು ಏನು ಅಂತೆಲ್ಲ ಯೂಶ್ವಲಿ ಪ್ಲ್ಯಾನ್ ಮಾಡಿಕೊಂಡೇ ಮಾಡೋದು. ಹಾಗಾಗಿ ಎಲ್ಲ ಚೆನ್ನಾಗಿ ಬಂದಿತ್ತು. ಒಂದೊಂದು ಹೂವು ಹಾಕ್ದಾಗೂ ಅಷ್ಟೇ ಅಷ್ಟು ಕಷ್ಟಪಟ್ಟು ಹಿಂದಿನ ದಿವಸನೇ ಪ್ರಿಪೇರ್ ಎಲ್ಲ ಮಾಡ್ಕೊಂಡು ಕಟ್ಟಿ ಹಾಕ್ತೀವಲ್ವ, ತುಂಬ ಚೆನ್ನಾಗಿರುತ್ತೆ. ಮತ್ತು ಎಷ್ಟೊಂದು ಜನ ರಿವ್ಯೂಸ್ ಕೊಡ್ತಾರೆ ತುಂಬ ಚೆನ್ನಾಗಿ ಬಂದಿದೆ ಅಂತ. ಸೊ ಹಾಗಾಗಿ ನಮಗೆ ಇನ್ನೂ ಒಂದು ಸ್ವಲ್ಪ ಎಂಕರೇಜ್ ಮಾಡ್ದಂಗೆ ಆಗುತ್ತೆ ಮಾಡೋಣ ಅಂತ. ಇವತ್ತು ಮಂಡೇದಂತೂ ಪೂಜೆ ತುಂಬಾ ಚೆನ್ನಾಗಾಗಿತ್ತು ನೋಡಿ. ಎಲ್ಲ ಮೆರೂನ್ ಮತ್ತು ವೈಟ್ ಕಾಂಬಿನೇಷನ್ ಹೂವದಲ್ಲಿ ಮಾಡಿದ್ದು. ಮೆರೂನ್ ಕಲರ್ ರೋಸ್ ಜೊತೆಗೆ ವೈಟ್ ಕಲರ್ ಕಾಡು ಮಲ್ಲಿಗೆ ಹೂವು ಮತ್ತು ಕಾಡು ಮಲ್ಲಿಗೆದು ಚಿಕ್ಕದು ಹೂವು ಬರುತ್ತೆ, ಅದರಲ್ಲಿ ಉಲ್ಲನಲ್ಲಿ ಕಟ್ಟಿ ಅದಕ್ಕೆ ಇವತ್ತು ನಾನು ನಮ್ಮ ಅತ್ತೆ ಇಬ್ಬರು ಕಾಂತಾರ ಚಾಪ್ಟರ್ 1 ಮೂವಿ ಹೋಗ್ತಾ ಇದ್ವಿ. ಸೊ ಇವರು ಅವ್ರ ಫ್ರೆಂಡ್ಸ್ ಜೊತೆ ಫಸ್ಟ್ ಡೇನೇ ಹೋಗಿದ್ರು. ಸೊ ಹಾಗಾಗಿ ಇವಾಗ ನಾನು ನಮ್ಮ ಅತ್ತೆ ಇಬ್ಬರು ಪ್ಲ್ಯಾನ್ ಮಾಡಿಕೊಂಡು, ಮಕ್ಕಳು ಇಬ್ಬರು ಬರೋಲ್ಲ ಅಂದರು. ಸೊ ಅವರಪ್ಪ ಜೊತೆ ಇದ್ದಾರೆ. ಇವಾಗ ನಾನು ನಮ್ಮ ಅತ್ತೆ ಹೊರಡ್ತಾ ಇದ್ದೀವಿ. ಇಲ್ಲೇ ಮಾಲ್ 2:35-40 ಶೋ ಇತ್ತಿದ್ದು. ಸೊ ಹಾಗಾಗಿ ಮಗುನ ಮಲಗಿಸ್ಬಿಟ್ಟು ಹೋಗಿದ್ವಲ್ಲ, 6 o'clock ಆಗುತ್ತೆ ಹೆಂಗಿದ್ರು ಬರೋದು, ಅಷ್ಟೊತ್ತಿಗೆ ಮ್ಯಾನೇಜ್ ಮಾಡ್ತಾರೆ ಅಂದ್ಬಿಟ್ಟು ಹೋಗಿದೆ. ನಾನು ಕಾಂತಾರ 1 ನೋಡಿಲ್ಲ, ನಾನು ಚಾಪ್ಟರ್ 1 ಫಸ್ಟ್ ನೋಡ್ತಾ ಇರೋದು. ಆ ಮೂವಿ ಅಂತೂ ತುಂಬಾ ಚೆನ್ನಾಗಿತ್ತು. ಅದು ನಾನು ಮಂಡೇ ಹೋಗಿದ್ದಕ್ಕೂ ಪೂಜೆ ಎಲ್ಲ ಮಾಡಿ ಹೋಗಿದ್ನಲ್ಲ, ಆ ವೈಬ್ ಅಂತೂ ತುಂಬಾ ಚೆನ್ನಾಗಿತ್ತು. ಶಿವಾಗೆ ರಿಲೇಟೆಡ್ ಆಗಿರೋ ಮೂವಿ, ತುಂಬಾ ಚೆನ್ನಾಗಿತ್ತು ಮೂವಿ. ಎಲ್ಲರೂ ಮಸ್ಟ್ ವಾಚ್ ಅಂತಲೇ ಹೇಳ್ಬೋದು. ನಂಗೆ ಪರ್ಸ್ನಲಿ ತುಂಬ ಇಷ್ಟ ಆಯಿತು ಮೂವಿ. ಹಾಯ್, ಇವತ್ತು ಮಧ್ಯಾಹ್ನ ಬ್ಲಾಗ್ ಕಂಟಿನ್ಯೂಷನ್ ಬ್ಲಾಗ್ ಆಗಿರುತ್ತೆ, ಟ್ಯೂಸ್ಡೇ ಬ್ಲಾಗ್. ಇವತ್ತು ನಾನು ಒಂದು ಸ್ವಲ್ಪ ನನ್ನ ರೀಸೆಂಟ್ ಫ್ಯಾಬ್ರಿಕ್ ಕಲೆಕ್ಷನ್ನ ತೋರಿಸೋಣ ಅಂತ ಅಂದ್ಕೊಂಡಿದ್ದೀನಿ. ರೀಸೆಂಟಾಗಿ ನಾನು ಬ್ಲೌಸ್ಗಾಗಿರ್ಬೋದು ಮತ್ತು ಕುರ್ತಾಗೆ ಫ್ಯಾಬ್ರಿಕ್ ಏನು ತೊಗೊಂಡಿದ್ದೀನೋ ಅದನ್ನು ಇವಾಗ ತೋರಿಸೋಣ ಅಂತ. ಯೂಶ್ವಲಾಗಿ ನಾನು ತೊಗೊಂಡು ಬಂದಾದಮೇಲೆ ಅಷ್ಟು ವಿಡಿಯೋ ಮಾಡೋಕ್ಕಾಗಿರಲ್ಲ, ಹಾಗಾಗಿ ಇವಾಗ ಡೀಟೇಲಾಗಿ ತೋರಿಸೋಣ. ಇವಾಗಂತೂ ಎಷ್ಟೊಂದು ಫ್ಯಾಬ್ರಿಕ್ ಟ್ರೆಂಡಿಂಗ್ ಆಗಿಬಿಟ್ಟಿದೆ ಫುಲ್ಲು. ಕಲೆಕ್ಷನ್ಸ್ ಅಂದರೆ ಲೈಕ್ ಫ್ಯಾಬ್ರಿಕ್ ಯಾವ ಥರ, ಈ ಶಿಫಾನು ಆ ಥರದ್ದೆಲ್ಲ, ಅದ್ರ ಮೇಲೆ ಸೀಕ್ವೆನ್ಸ್ ವರ್ಕ್ ಬಂದಿರೋದೆಲ್ಲ ಫುಲ್ಲೂ ಇವಾಗ ಟ್ರೆಂಡಿಂಗ್ ಆಗಿದೆ. ಸೊ ಹಾಗಾಗಿ ನನ್ನ ಫಸ್ಟ್ ಫ್ಯಾಬ್ರಿಕ್ ಇದು ಬ್ಲ್ಯಾಕ್ ಮೇಲೆ ಆಲ್ಮೋಸ್ಟ್ ಮಲ್ಟಿ ಕಲರ್ಸ್ ಫ್ಲವರ್ ಇದೆ. ಮಲ್ಟಿ ಕಲರ್ ಫ್ಲವರ್ಸ್ ಮೇಲೆ ಗೋಲ್ಡ್ ಥ್ರೆಡಿಂಗ್ ವರ್ಕ್ ಇದೆ, ಸೀಕ್ವೆನ್ಸ್. ಇದೆಲ್ಲೂ ತುಂಬ ಸಾಫ್ಟ್ ಮೆಟೀರಿಯಲ್. ಇದು ಶಿಫಾನ್ ಥರ ಬರುತ್ತೆ, ಈ ಥರ ನೋಡ್ಬೋದು ನೀವು. ಇದು ಆಲ್ಮೋಸ್ಟ್ ಒಂದು ಸ್ಯಾರಿ, ಇವಾಗ ಒಂದು ಬ್ಲೌಸ್ ಸ್ಟಿಚ್ ಮಾಡಿದ್ರೆ ಯೂಶ್ವಲಾಗಿ 1 2 3 ಕಲರ್ಸು ವೇರ್ ಮಾಡ್ಬೋದು. ಬ್ಲ್ಯಾಕ್ ಆಗಿರೋದ್ರಿಂದ ಈ ಬ್ಲ್ಯಾಕು ಕ್ರೀಮ್ ಆ ಥರದ್ದೆಲ್ಲ ಜಾಸ್ತಿ ನಾವು ಬೇರೆ ಕಲರ್ಸ್ಗೆಲ್ಲ ಸ್ಯಾರಿಗೆ ಡ್ರೆಪ್ ಮಾಡ್ಬೋದು. ಇದು ಫಸ್ಟ್ ತೊಗೊಂಡಿದ್ದು ನಾನು ಬ್ಲ್ಯಾಕ್ ಕಲರ್. ಯೂಶ್ವಲಿ ನಾನು ಇದು ಎಲ್ಲೋ ಸ್ಯಾರಿಗೆ ಅಂತ ತೊಗೊಂಡಿದ್ದು. ನೋಡಬೇಕು ಸ್ಟಿಚ್ ಆದಮೇಲೆ ಇವಾಗ ಎಷ್ಟೊಂದು ಸ್ಯಾರಿಗೆ ಯೂಸ್ ಮಾಡ್ಬೋದು. ಮತ್ತು ಎಲ್ಲೂ ಚುಚ್ಚಲ್ಲ. ಈ ಸೀಕ್ವೆನ್ಸ್ ವರ್ಕ್ ನೋಡ್ಬೋದು ನೀವು, ಈ ಲೀಫ್ ಮೇಲೆ ಸೀಕ್ವೆನ್ಸ್, ಅದನ್ನು ಅಷ್ಟೇ ತುಂಬ ಚೆನ್ನಾಗಿದೆ, ರೀಸೆಂಟಾಗಿ ಚೆನ್ನಾಗಿದೆ ಅಂತ ಇದು ಒಂದು ಬೈ ಮಾಡಿದ್ದು. ನನಗೆ ಯೂಶ್ವಲಿ 80 centimeters ಸಾಕಾಗುತ್ತೆ. ಸೊ ನಾನು 80 centimeters ತೊಗೊಂಡಿದ್ದು. ಒಂದೊಂದು ಕಡೆ ತೊಗೊಂಡಿದ್ದೀನಿ. ಸೊ ಯೂಶ್ವಲಿ ನಾನು ಜಾಸ್ತಿ ತೊಗೊಳ್ಳೋದೆ ಜಯನಗರಲ್ಲಿ, ಒಂದು ಸತಿ ಕಮರ್ಷಿಯಲ್ ಸ್ಟ್ರೀಟ್ ಆ ಥರ. ಹಾಗಾಗಿ ವೆಲ್ವೆಟ್ ಬ್ಲೌಸ್ ಇದು.
ವೆಲ್ವೆಟ್ ಬ್ಲೌಸ್ ಮೇಲೆ ನಾನು ವರ್ಕ್ ಮಾಡಿಸಿರೋದು. ವೆಲ್ವೆಟ್ ಬ್ಲೌಸ್ ಇದು ನನಗೆ ಕುಂಕುಮಕ್ಕೆ ಕೊಟ್ಟಿದೆ. ಇದು ತುಂಬ ದೊಡ್ಡದೇ ಇದೆ. ಇದು 80 ಸೆಂಟಿಮೀಟರ್ಗಿಂತ ಜಾಸ್ತಿನೇ ಇದೆ. ಇದ್ರ ಮೇಲೆ ನಾನು ವರ್ಕ್ ಮಾಡಿಸಿದ್ದೀನಿ. ಇದನ್ನ ನಾವು ಸ್ಟಿಚ್ ಮಾಡಿಸ್ಬೇಕು. ಯೂಶಲಿ ನಾನು ವರ್ಕ್ ಬೇರೆ ಕಡೆ ಇರುತ್ತೆ, ಸ್ಟಿಚ್ ಬೇರೆ ಕಡೆ ಇರುತ್ತೆ ನಾನು ಮಾಡಿಸೋದು. ವೆಲ್ವೆಟ್ ಮೇಲೆ ಒಂದು ಸಿಲ್ವರು ಮತ್ತು ಗೋಲ್ಡ್ ಮಾಡಿಸಿದ್ದೀನಿ. ಯಾವುದಕ್ಕಾದರೂ ಮಿಕ್ಸ್ ಮ್ಯಾಚ್ ಮಾಡ್ಬೋದು ಅಂತ. ಸೊ ಇದು ವರ್ಕ್ ಮಾಡಿಸಿ ರೆಡಿ ಮಾಡಿದ್ದೀನಿ. ಯಾವಾಗಾದರೂ ಹೊಲಿಸ್ಬೇಕು, ಇನ್ನೂ ಹೊಲಿಸಿಲ್ಲ, ಹೊಲಿಸೋಣ ಅಂತ ಅಂದ್ಕೊಂಡು. ಇದು ಡೋರಿಗೆ ಬರುತ್ತೆ. ಇದು ಡಾರ್ಕ್ ಶೇಡ್ ಆಗಿರೋದ್ರಿಂದ ಯಾವ್ದಾದ್ರು ಲೈಟ್ ಸ್ಯಾರೀಸ್ ಮ್ಯಾಚ್ ಮಾಡ್ಕೊಬೋದು, ಸಿಲ್ವರ್ ಇಲ್ಲ ಗೋಲ್ಡ್ ಆ ಥರ. ಅದಕ್ಕೆ ಇದು ಸ್ಲೀವ್ಸ್ ಬರುತ್ತೆ. ಇದು ಸ್ಲೀವ್ಸ್ ಈ ಥರ ಮಾಡಿಸಿದ್ದೀನಿ. ಸೊ ಇದು ಕಂಪ್ಲೀಟ್ ಆದಮೇಲೆ ಗೊತ್ತಾಗುತ್ತೆ. ನೆಕ್ಸ್ಟ್ ಕ್ರೀಮ್ ಶೇಡ್. ಇದು ಕ್ರೀಮ್ಗೆ ಒಂದು ಗೋಲ್ಡ್ ಬುಟ್ಟ. ಇದು ಯೂಶಲ್ ಆಗಿ ಕಾಮನ್ ಆಗಿ ಎಲ್ಲ ಕಡೆಯೂ ಇವಾಗ ಅವೈಲಬಲ್ ಇದೆ. ನಾನು ಫಸ್ಟೇ ತೊಗೊಂಡು ಇಟ್ಕೊಂಡಿದ್ದೆ, ಯಾವುದೂ ಹೊಲಿಸಿಲ್ಲ ನಾನು. ಹಾಗಾಗಿ ಇವತ್ತು ಒಂದು ಇದು ಅಷ್ಟೇ 80 ಸೆಂಟಿಮೀಟರ್ ತೊಗೊಂಡಿರೋದು. ಇದು ಒಂಥರ ಸಿಲ್ಕ್ ಕಮ್ ಯಾವುದು ಫ್ಯಾಬ್ರಿಕ್ ಇದೆ, ಟಿಶ್ಯೂ ಫ್ಯಾಬ್ರಿಕ್ ಆ ಥರ ಇದೆ. ಇದ್ರ ಮೇಲೆ ಗೋಲ್ಡ್ ಬುಟ್ಟ ಬರುತ್ತೆ. ಇದಂತೂ ಯೂಶಲಿ ಕ್ರೀಮು ಗೋಲ್ಡ್ ಆಗಿರೋದ್ರಿಂದ ಎಲ್ಲ ಸ್ಯಾರಿಗೂ ಮ್ಯಾಚ್ ಮಾಡ್ಕೊಬೋದು ಇದನ್ನಂತೂ. ಸೊ ಇದು ಒಂದು. ನೆಕ್ಸ್ಟ್ ಬಂದು ಇದು ಕಲಂಕಾರಿ ಪ್ರಿಂಟಲ್ಲಿ ಬರುತ್ತೆ. ಇದಕ್ಕೆ ಬಾರ್ಡರ್ಸ್ ಬಂದಿದೆ, ನಾನು ಆಲ್ರೆಡಿ ಕಟ್ ಮಾಡಿಟ್ಟಿದ್ದೀನಿ. ನಾನು ಈ ಕಲಂಕಾರಿ ಏನಿದೆ ಇದಕ್ಕೆ ಏನಾದರೂ ವರ್ಕ್ ಮಾಡಿಸೋಣ ಇಲ್ಲ ಬುಟ್ಟಾಸ್ ಹಾಕ್ಸೋಣ ಅಂತ ಅಂದ್ಕೊಂಡಿದ್ದೀನಿ. ಯಾಕಂದರೆ ಸ್ವಲ್ಪ ಹೆವಿ ಇರುತ್ತೆ, ಚೆನ್ನಾಗಿರುತ್ತೆ. ಇಲ್ಲಾಂದರೆ ಸುಮ್ಮನೆ ಪ್ಲೇನ್ ಆಗಿಬಿಡುತ್ತೆ ಇದು ಅಂತ. ಇದಕ್ಕೆ ಬಾರ್ಡರ್ಸ್ ಇದೆ, ನಾನು ಬಾರ್ಡರ್ಸ್ ಆಲ್ರೆಡಿ ಕಟ್ ಮಾಡಿದ್ದೀನಿ. ಇದಕ್ಕೆ ಈ ಥರ ಗೋಲ್ಡ್ ಬಾರ್ಡರ್ ಬರುತ್ತೆ. ಬಾರ್ಡರ್ ನಾನೇನು ನೋಡ್ತೀನಿ, ಕೊಡೋದು ಬೇಡ ಅಂತ ಅಂದ್ಕೊತೀನಿ. ಇವಾಗ ಏನು ಬ್ರೌನ್ ಇದೆ, ಇದಕ್ಕೇನೆ ಏನಾದರೂ ಹೆವಿ ವರ್ಕ್ ಮಾಡಿಸಿ ಸ್ಟಿಚ್ ಮಾಡಿಸೋಣ ಅಂತ. ಇದು ಫುಲ್ಲು ಕಲಂಕಾರಿ ಬರುತ್ತೆ. ಇದಕ್ಕೇನಾದರೂ ಪ್ಲೈನ್ ಸ್ಯಾರೀಸ್ ಮ್ಯಾಚ್ ಮಾಡ್ಬೋದು. ಸೊ ಇದು ಇನ್ನೂ ಸ್ವಲ್ಪ ನಿಧಾನ ಹೊಲಿಸೋದು, ಹಾಗಾಗಿ ಇದೊಂದು ಫ್ಯಾಬ್ರಿಕ್. ನೆಕ್ಸ್ಟ್ ಇದಕ್ಕೆ ಇನ್ನೊಂದು ಕಲರ್, ಒಂದು ಸೈಡ್ ಒಂದು, ಇನ್ನೊಂದು ಸೈಡ್ ಇನ್ನೊಂದು ಬರುತ್ತೆ. ಇದು ಯೂಶಲ್ ಆಗಿ ಬಾರ್ಡರ್ ಇದು. ಸೊ ನಾನು ಬಾರ್ಡರ್ ಕಟ್ ಮಾಡಿ ಎತ್ತಿದ್ದೀನಿ, ಬಾರ್ಡರ್ಗೆ ಏನು ವರ್ಕ್ ಬೇಡ ಅಂತ. ನೆಕ್ಸ್ಟ್ ನೆಕ್ಸ್ಟ್ ಫ್ಯಾಬ್ರಿಕ್ ಇದು ಮೆಹಂದಿ ಗ್ರೀನಲ್ಲಿ ಬರುತ್ತೆ. ಸೊ ಇದು ಫುಲ್ಲು ವರ್ಕ್ ಇದೆ. ಫುಲ್ ಸೀಕ್ವೆನ್ಸ್ ವರ್ಕ್ ಇದೆ, ಫುಲ್ ಗ್ರ್ಯಾಂಡ್ ಬುಟ್ಟಾಸ್ ಬರುತ್ತೆ. ಈ ಥರ ಲೈನ್ ಈ ಥರ ಸ್ಟಿಚ್ ಮಾಡಬೇಕು. ಇದನ್ನು ಈ ಥರ ಬರುತ್ತೆ. ಇದು ಬಟ್ಟೆನೂ ಅಷ್ಟೇ. ಇಲ್ಲಿ ಏನಿದೆ, ಇದು ಅಷ್ಟು ಸಾಫ್ಟ್ ಮೆಟೀರಿಯಲ್ ಇದೆ. ಸೊ ಇದಂತೂ ಫುಲ್ ಗ್ರ್ಯಾಂಡ್ ಲುಕ್ಕೇ ಕೊಡುತ್ತೆ. ಇದು 80 ಸೆಂಟಿಮೀಟರ್ ತೊಗೊಂಡಿರೋ ನಾನು. ಸೊ ಇದು ನೋಡ್ಬೋದು ನೀವು, ಫುಲ್ಲು ಮೆಹಂದಿ ಗ್ರೀನ್ ಮತ್ತು ಡಾರ್ಕ್ ಗ್ರೀನ್, ಎರಡು ಗ್ರೀನ್ ಬರುತ್ತೆ. ಎರಡು ಗ್ರೀನಲ್ಲಿ ಕಾಂಟ್ರಾಸ್ಟ್ ಬಂದಿದೆ. ಫುಲ್ ಸಿಲ್ವರ್ ಮತ್ತು ಗೋಲ್ಡ್ ಮಿಕ್ಸ್ ಆಗಿದೆ. ಸೀಕ್ವೆನ್ಸು ಅಷ್ಟೇ, ತುಂಬ ಎಲ್ಲೂ ಉದ್ರಲ್ಲ. ಮತ್ತು ಈ ಸ್ಟಿಚಸ್ಸು ಅಷ್ಟೇ ತುಂಬ ನೀಟಾಗಿದೆ. ಇದು ಒಂದು ಸ್ಟಿಚ್ ಮಾಡಿಸ್ಬೇಕು, ರೀಸೆಂಟಾಗಿ ಮಾಡಿಸೋಣ ಅಂತ ಅನ್ಕೋತಾ ಇದ್ದೀನಿ ಇದನ್ನು. ಇದು ವರಮಹಾಲಕ್ಷ್ಮಿ ಹಬ್ಬದಲ್ಲಿ ಆಂಟಿ ಕುಂಕುಮಕ್ಕೆ ಕೊಟ್ಟಿದ್ದು. ಸೊ ತುಂಬಾ ಚೆನ್ನಾಗಿದೆ ಮೆಟೀರಿಯಲ್ ಅಂತೂ. ಇದನ್ನು ಸ್ಟಿಚ್ ಮಾಡಿಸ್ಬೇಕು. ಯಾವ ಬ್ಲೌಸ್, ಯಾವ ಸ್ಯಾರಿ ಕಾಂಟ್ರಾಸ್ಟ್ ಮಾಡೋದು ನೋಡಬೇಕು. ಯೂಶಲಿ ಸ್ಟಿಚ್ ಮಾಡಿಸಿದ್ಮೇಲೆ ಆಮೇಲೆ ಯಾವುದೋ ಒಂದು ಸ್ಯಾರಿಗೆ ನಾವು ಯೂಸ್ ಮಾಡ್ಬೋದು. ಸೊ ನೋಡಬೇಕು ಯಾವ ಕಲರ್ಗೆ ಆಗುತ್ತೆ ಏನು ಅಂತ. ಇದು ಒಂದು. ಕುರ್ತಾಗೆ ಹೊಲ್ಸೋಣ ಅಂದ್ಬಿಟ್ಟು ಇದು ಒಂದು ಫ್ಯಾಬ್ರಿಕ್. ಇದು ಲ್ಯಾವೆಂಡರ್ ಶೇಡು.
ಇದು ಮೊನ್ನೆ ಚಿಕ್ಕಬಳ್ಳಾಪುರಲ್ಲಿ ತೊಗೊಂಡಿದ್ದು. ಅಕ್ಕ ಕುಂಕುಮ ಕೊಟ್ಟಿದ್ದೆ ಇದನ್ನು. ಚಿಕ್ಕಬಳ್ಳಾಪುರಕ್ಕೆ ಹೋಗಿದ್ದಲ್ಲ ಅವ್ರ ಮನೆಗೆ ಆವಾಗ. ಸೊ ಇದು ಲ್ಯಾವೆಂಡರ್ ಶೇಡ್ ಇದು ಆಲ್ಮೋಸ್ಟ್ ನನಗೆ ಕುರ್ತಾಸ್ಗೆ 1.5 ಮೀಟರ್ ಸಾಕಾಗುತ್ತೆ. ಇದು ದೊಡ್ಡ ಪನ್ನ ಬೇರೆ ಇದೆ, ಹಾಗಾಗಿ ಈ ಥರ ಬರುತ್ತಿದ್ದು. ಇದಕ್ಕೆ ನಾನು ಪ್ಯಾಂಟನ್ನು ಮತ್ತು ವೀಲ್ ದುಪ್ಪಟ್ಟ, ನೆಟ್ ದುಪ್ಪಟ್ಟ ಮತ್ತು ಇದು ಪ್ಯಾಂಟಿದು ಮ್ಯಾಚ್ ಆಗುತ್ತೆ. ಫುಲ್ ಸೆಟ್ ಅಂತಲೇ ತೊಗೊಂಡಿದ್ದೀನಿ. ಇದನ್ನು ಸ್ಟಿಚ್ ಮಾಡಿಸಿದ್ಮೇಲೆ ತೋರಿಸ್ತೀನಿ ಯಾವ ಥರ ಬರುತ್ತೆ ಏನು ಅಂತ. ನೆಕ್ಸ್ಟು ಇನ್ನೊಂದು ಇದು ಫಸ್ಟೇ ತೊಗೊಂಡಿದ್ದೀನಿ ನಾನಿದು. ಇವಾಗೆಲ್ಲ ಸ್ವಲ್ಪ ಜಾಸ್ತಿನೇ ಟ್ರೆಂಡಿಂಗ್ ಆಗಿದೆ. ಇದು ಆರೆಂಜ್, ಒಂಥರ ಡಾರ್ಕ್ ಆರೆಂಜು ಅಲ್ಲ, ಇದು ಒಂಥರ ಇವಾಗ ನನ್ನದು ಟಾಪ್ ಕಲರ್ ಮ್ಯಾಚಿಂಗ್ ಆಗುತ್ತೆ. ಇದು ಎಲ್ಲ ಕಲರ್ ಮಲ್ಟಿ ಕಲರ್ ಫುಲ್ಲು ಮಿಕ್ಸ್ ಇದೆ. ಇದೂ ಅಷ್ಟೇ ಬಟ್ಟೆ ನಾವು ಇದು ಫೀಲ್ ಮಾಡ್ಬೋದು. ಬಟ್ಟೆಯಲ್ಲಿ ಏನು ಎಡ್ಜಲ್ಲಿರುತ್ತೋ ಅಲ್ಲಿ ತುಂಬಾ ಚೆನ್ನಾಗಿದೆ ಮೆಟೀರಿಯಲ್ ಅಂತೂ. ಇದು ನಾನು ಟಾಪ್ ಇಲ್ಲ ಬ್ಲೌಸ್ ಮಾಡ್ಬೋದು. 1 ಮೀಟರ್ ಇದೆ. ಶಾರ್ಟ್ ಟಾಪ್ಸ್ ಏನಾದರೂ ಮಾಡ್ಬೋದು. ಇದು ಫಸ್ಟ್ ಟೈಮ್ ನಂಗೆ ಗೊತ್ತಾಗಿಲ್ಲ ಅಂತ 1 ಮೀಟರ್ ತೊಗೊಂಡಿದ್ದೀನಿ ನಾನು. ಇದು ಈ ಥರ ಬರುತ್ತೆ, ಫುಲ್ಲು ಚೆನ್ನಾಗಿದೆ. ಇದಂತೂ ಇವಾಗ ಎಲ್ಲ ಕಡೆ ಟ್ರೆಂಡಿಂಗ್ ಆಗಿದೆ ಇವಾಗ ರನ್ನಿಂಗ್ ಬ್ಲೌಸ್. ಇದು ಪರ್ ಮೀಟರ್ 950 ಆ ಥರ ಏನೋ ಬರುತ್ತೆ. ಇದು ತುಂಬಾ ಚೆನ್ನಾಗಿದೆ ಇದು. ಸೊ ಇದನ್ನೇ ನಾವೆಲ್ಲ ಕಲರ್ಗೂ ಮ್ಯಾಚ್ ಮಾಡ್ಬೋದು. ನೆಕ್ಸ್ಟ್ ಬಂದು ಇದು ಸ್ಯಾರಿಗೆ ಫ್ಯಾಬ್ರಿಕ್ ತೊಗೊಂಡಿರೋದು ನಾನು. ಕಲಂಕಾರಿ ಬರುತ್ತೆ. ಇದು ನಾನು ಲಾಸ್ಟ್ ಟೈಮ್ ತೊಗೊಂಡಾಗ ಅಂಗಡಿಯಲ್ಲಿ ತೋರಿಸಿದೆ ನಾನು. ಇದು ನಾನು 5.5 ಮೀಟರ್ಸ್ ತೊಗೊಂಡಿದ್ದೀನಿ ಸ್ಯಾರಿ ಮಾಡ್ಕೊಳ್ಳೋಣ ಅಂತ. ಆಲ್ರೆಡಿ ಸ್ಯಾರಿ ಮಾಡಿಕೊಂಡು ಅದು ಒಂದು ವೀಡಿಯೋನು ಮಾಡಿದ್ದೀನಿ. ಇದು ವಿತ್ ಬಾರ್ಡರ್ ಬರುತ್ತೆ. ಈ ಬ್ಲೌಸ್ ನಾನಿನ್ನೂ ರೆಡಿ ಮಾಡಿಸಿಲ್ಲ, ಯಾವ ಥರ ಮಾಡಿಸೋದು ಏನು ಅಂತ ನೋಡಬೇಕು. ಬಟ್ಟೆ ಅಂತೂ ತುಂಬಾ ಚೆನ್ನಾಗಿದೆ. ಇದು ಕ್ಲಾತು ಅಂದರೆ ಇದು ನಮಗೆ ಸ್ಯಾರಿ ನಾನು ಈ ಥರ ಬೈ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ. ಯೂಶ್ವಲಿ ಇದು ಸ್ವಲ್ಪ ಎಕ್ಸ್ಪೆನ್ಸಿವ್ ಆಗುತ್ತೆ. ಇದು ಪರ್ ಮೀಟರೇ ಸ್ವಲ್ಪ ಜಾಸ್ತಿ ಇದೆ. ನಾನು ತುಂಬ ಇಷ್ಟ ಆಯ್ತು ಈ ಕಲರ್ ಅಂದ್ಬಿಟ್ಟು ಸ್ಯಾರಿ ಮಾಡ್ಕೊಳ್ಳೇಬೇಕು ಅಂತ ಅಂದ್ಬಿಟ್ಟು ತೊಗೊಂಡಿರೋದು. ಇದು ನೋಡಬೇಕು ಯಾವ ಥರ ಸ್ಯಾರಿ. ಫಸ್ಟ್ ಒಂದೊಂದು ಸತಿ ಅನ್ಸುತ್ತೆ ಗೌನ್ ಮಾಡಬೇಕು, ಗೌನ್ ಏನಾದರೂ ಮಾಡ್ಕೊಳ್ಳೋಣ ಅಂತ. ಯೂಶ್ವಲಿ ನಾವು ಜಾಸ್ತಿ ಸ್ಯಾರೀಸ್ ಯೂಸ್ ಮಾಡೋದ್ರಿಂದ ನೋಡಬೇಕು ಸ್ಯಾರಿ ಮಾಡೋದ ಗೌನ್ ಮಾಡೋದ ಏನು ಅಂತ. ನನ್ನ ಪ್ರಕಾರ ಸ್ಯಾರಿನೇ ಅಂತ ಅನ್ಕೋತೀನಿ. ನೋಡಿ ಇದು ಕಲರ್ ಅಂತೂ ತುಂಬಾ ಚೆನ್ನಾಗಿದೆ. ವಿತ್ ಬಾರ್ಡರ್ ಬಂದಿರೋದ್ರಿಂದ ಸಿಲ್ವರ್ ಮಿಕ್ಸ್ ಬರುತ್ತೆ. ಇದಾಗಿತ್ತು ನನ್ನ ಫ್ಯಾಬ್ರಿಕ್ ಕಲೆಕ್ಷನ್ ವಿಡಿಯೋ. ನೆಕ್ಸ್ಟ್ ಇದನ್ನೆಲ್ಲ ಸ್ಟಿಚ್ ಮಾಡಿಸಿದ್ಮೇಲೆ ಒಂದೊಂದೇ ತೋರಿಸ್ತೀನಿ. ಎಲ್ಲ ಒಟ್ಟಿಗೆ ಮಾಡಿಸಲ್ಲ, ಯಾವುದಾದ್ರೂ ಸ್ಟಿಚ್ ಮಾಡಿಸಿರೋದು ಅದನ್ನು ತೋರಿಸ್ತೀನಿ. ಇದು ಒಂದು ಐಡಿಯಾಸ್ ಬರ್ಬೋದು ಎಲ್ಲರಿಗೂ ಅಂತ. ಯೂಶ್ವಲಿ ಇವಾಗ ಎಲ್ಲ ಕಡೆ ಅವೈಲೇಬಲ್ ಇರುತ್ತೆ. ಸೊ ಈ ಥರ ಫ್ಯಾಬ್ರಿಕ್ಸು ಯೂಶ್ವಲಿ ನಾನು ಜಯನಗರ್ ಕಮರ್ಷಿಯಲ್ ಸ್ಟ್ರೀಟ್ ಆ ಥರನೇ ತೊಗೊಳ್ಳೋದು. ಯಾರಾದರೂ ಆ ಕಡೆ ಹೋದಾಗ ಅಂದರೆ ಹುಡುಕ್ಬೇಕಷ್ಟೇ. ಅದೊಂಥರ ಹಿಡನ್ ಜಮ್ ಶಾಪ್ ಥರ ಇರುತ್ತೆ. ಹುಡುಕಿ ಮಾಡಿ ತೊಗೋಬೇಕು. ಒಂದೊಂದು ಅಂಗಡಿಲಿ ನಾವು ವೀಡಿಯೋ ಮಾಡೋ ಥರ ಇರಲ್ಲ, ಹಾಗಾಗಿ ವೀಡಿಯೋ ಎಲ್ಲ ಮಾಡ್ಕೊಂಡಿರಲ್ಲ. ಇವಾಗ ತೋರಿಸ್ತಾ ಇರೋದು ಅಷ್ಟೇ. ಅದೇನಕ್ಕೆ ಅಂತ ಗೊತ್ತಿಲ್ಲ. ವೀಡಿಯೋಸ್ ಎಲ್ಲ ಒಂದೊಂದು ಕಡೆ ಅಲೋ ಇರಲ್ಲ. ಸೊ ಇದಾಗುತ್ತೆ ಇವತ್ತಿನ ವ್ಲಾಗ್. ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ವೀಡಿಯೋಸ್ನ ನೋಡ್ತಾ ಇದ್ದೀರಾ, ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡೇ ನೋಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್.